ಹಾಯ್ ಫ್ರೆಂಡ್ಸ್, ಜಯಂತ್ ವ್ಲಾಗಿಗೆ ಸ್ವಾಗತ. ಇದು ನನ್ನ 3ನೇ ವಿಡಿಯೋ. ಇದರಲ್ಲಿ ಕೌಟುಂಬಿಕ ಸಲಹೆ ಬಗ್ಗೆ, ಸಮಸ್ಯೆಗಳ ಪರಿಹಾರ ಬಗ್ಗೆ ಮಾತಾಡಬೇಕಂತ ಇಷ್ಟ ಆಯಿತು. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೆ. ಇನ್ನೂ ಯಾರು ನಮ್ಮ ಇದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ. ನಾನೀಗ ಹೇಳ್ತಾ ಇದ್ದೇನೆ. ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ. ಮಾನವನ ಜೀವನದಲ್ಲಿ ಕುಟುಂಬವು ಅತಿ ಮುಖ್ಯವಾದ ಅಸ್ತಿತ್ವ. ಕುಟುಂಬವೇ ಪ್ರೀತಿ, ಭದ್ರತೆ, ಬೆಂಬಲ ಮತ್ತು ಮೌಲ್ಯಗಳ ಮೂಲ. ಆದರೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಉಂಟಾಗುವುದು ಸಹಜ. ಅಲ್ಪ ತಕರಾರುಗಳಿಂದ ಹಿಡಿದು ದೊಡ್ಡ ಅಸಮಾಧಾನಗಳವರೆಗೆ ಸಮಸ್ಯೆಗಳ ರೂಪಾಂತರಗಳನ್ನು ನೋಡಬಹುದು. ಇವುಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕುಟುಂಬದಲ್ಲಿ ಕಲಹ, ಆತಂಕ ಮತ್ತು ಅಸಮಾಧಾನ ಹೆಚ್ಚಾಗುತ್ತದೆ. ಆದ್ದರಿಂದ ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಹಿಡಿಯುವುದು ಅತಿ ಅವಶ್ಯಕವಾಗಿರುತ್ತದೆ. ಕೌಟುಂಬ ಸಮಸ್ಯೆಗಳ ಮೂಲ ಯಾವುದೆಂದರೆ, ಕುಟುಂಬದೊಳಗೆ ಹಲವು ಕಾರಣಗಳಿಂದ ಸಮಸ್ಯೆಗಳು ಉಂಟಾಗುತ್ತದೆ. ಒಂದು ಕುಟುಂಬ ಸದಸ್ಯರು ಪರಸ್ಪರವಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿರುವುದು, ಹಣಕಾಸಿನ ಅಸಮರ್ಪಕತೆ, ಉದ್ಯೋಗದ ಅಸ್ಥಿರತೆ, ಹಿರಿಯರು ಮತ್ತು ಕಿರಿಯರ ಜೀವನ ಶೈಲಿ ಬದಲಾವಣೆಯಾಗುವುದು, ಆಲೋಚನೆ ಮತ್ತು ಮೌಲ್ಯಗಳಲ್ಲಿ ವ್ಯತ್ಯಾಸವಾಗುವುದು, ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ಕೊರತೆ ಉಂಟಾಗುತ್ತೆ, ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿ ಕಲಹಕ್ಕೆ ಕಾರಣವಾಗುವುದು, ಪತಿ ಪತ್ನಿ ಅಥವಾ ಪೋಷಕರು ಮಕ್ಕಳ ನಡುವೆ ಅತಿಯಾದ ಹೆಚ್ಚಿನ ನಿರೀಕ್ಷೆಗಳಾಗೋದ್ರಿಂದ ಇವಕ್ಕೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಇವೆ. ಅವು ಸಮಸ್ಯೆ ಬಂದಾಗ ಅವನ್ನು ಪರಿಹರಿಸೋದಕ್ಕೆ ಮುಖ್ಯವಾಗಿ ಅದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸ್ಬೋದು. ಅದರಲ್ಲಿ ಮುಖ್ಯವಾಗಿ ಪರಸ್ಪರ ಮಾತುಕತೆ ಸಮಸ್ಯೆಗೆ ಪರಿಹಾರದ ಮೊದಲ ಹಂತವಾಗಿರುತ್ತದೆ. ಕುಟುಂಬದ ಎಲ್ಲರೂ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡರೆ ತಮ್ಮ ಕಲ್ಪನೆಗಳು ನಿವಾರಣೆಯಾಗುತ್ತದೆ. ಮನಸ್ಸಿನ ಭಾರ ಇಳಿಯುವುದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಸ್ಪರ ಗೌರವವನ್ನು ಕೊಡುವುದರಿಂದ ಕುಟುಂಬದಲ್ಲಿ ಎಲ್ಲರಿಗೂ ಸಮಾನ ಗೌರವ ಸಿಗುವುದು. ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇದ್ದರೂ ವ್ಯಕ್ತಿಯನ್ನು ಗೌರವಿಸುವ ಗುಣ ಬೆಳೆಸಿಕೊಳ್ಳಬೇಕು. ಇದು ಕಲಹವನ್ನು ತಡೆದು ಸಹಕಾರ ವಾತಾವರಣವನ್ನು ಉಂಟು ಮಾಡುತ್ತದೆ. ತಕ್ಷಣ ಕೋಪಗೊಂಡು ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ ಸಹನೆ, ತಾಳ್ಮೆ, ಶಾಂತಿಯಿಂದ ವರ್ತಿಸುವುದರಿಂದ ಉತ್ತಮ ಸಮಯ ಕಳೆಯುವುದರಿಂದ ಸಮಸ್ಯೆ ಚಿಕ್ಕದಾಗುತ್ತದೆ. ಶಾಂತಿಯುತವಾಗಿ ಬಯಸಿದಾಗ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು. ಆರ್ಥಿಕ ಸಮಸ್ಯೆಗಳು ಕುಟುಂಬದಲ್ಲಿ ದೊಡ್ಡ ಕಲಹಕ್ಕೆ ಕಾರಣವಾಗಬಹುದು. ಆದ್ದರಿಂದ ಆದಾಯದ ವೆಚ್ಚ ಸಮತೋಲನ ಕಾಪಾಡುವುದು, ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳುವುದು, ಅವಶ್ಯಕತೆ ಮತ್ತು ಆಕಾಂಕ್ಷೆಯ ನಡುವೆ ಭೇದ ಮಾಡದಿರುವುದು ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ಹಿರಿಯರ ಅನುಭವದಿಂದ ಉತ್ತಮ ಪರಿಹಾರ ಕೂಡ ದೊರೆಯುತ್ತದೆ. ಆದ್ದರಿಂದ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಗಮನಿಸಿದರೆ ಅಡಚಣೆಗಳು ಕಡಿಮೆಯಾಗುತ್ತದೆ. ಕುಟುಂಬದ ಸದಸ್ಯರಿಗೆ ಸಮಯ ನೀಡುವುದು ಪ್ರೀತಿಯ ಬಾಂಧವ್ಯವನ್ನು ಗಟ್ಟಿಯಾಗಿಸುತ್ತದೆ. ಆದರೆ ಕುಟುಂಬ ಸದಸ್ಯರ ಜೊತೆಗೆ ಸಮಯ ನೀಡಿ ಅವರ ಜೊತೆ ಸಮಯವನ್ನು ಹಂಚಿಕೆ ಮಾಡಿಕೊಂಡು ಒಟ್ಟಿಗೆ ಕೂತು ಊಟ ಮಾಡುವುದು, ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು, ಸಂಬಂಧಗಳನ್ನು ಬಲಪಡಿಸುವುದು, ಈ ಥರ ಮಾಡುವುದರಿಂದ ಕೆಲವೊಂದು ಸಮಸ್ಯೆಗಳ ಪರಿಹಾರ ಆಗುವುದು. ಮನೋವೈದ್ಯಕೀಯ ಸಹಾಯವನ್ನು ಉಪಯೋಗಿಸ್ಕೋಬೋದು. ಸಮಸ್ಯೆಗಳು ತುಂಬ ಗಂಭೀರವಾಗಿದ್ದರೆ ಅಥವಾ ನಿಯಂತ್ರಣ ತಪ್ಪಿದ್ದರೆ ಮನೋವೈದ್ಯರು ಅಥವಾ ಕುಟುಂಬದ ಸಲಹೆಗಾರರ ಸಹಾಯ ಪಡೆದು ಕಲಹವನ್ನು ನಿಭಾಯಿಸಲು ಪರಿಣಾಮಕಾರಿಯಾಗುತ್ತದೆ. ಕೌಟುಂಬಿಕ ಏಕತೆ. ಸಮಸ್ಯೆಯನ್ನು ಪರಿಹರಿಸುವುದು ಕುಟುಂಬದ ಏಕತೆಗೆ ದಾರಿ ಮಾಡಿಕೊಡುತ್ತದೆ. ಪ್ರೀತಿ, ನಂಬಿಕೆ ಮತ್ತು ಬಾಳಿನ ಸಹಯೋಗದ ಮೂಲಕ ಯಾವುದೇ ಅಡಚಣೆಗಳನ್ನು ಎದುರಿಸಲು ಸಾಧ್ಯ. ಕುಟುಂಬ ಸದಸ್ಯರು ಪರಸ್ಪರ ಪ್ರೋತ್ಸಾಹ ನೀಡಿದಾಗ ಜೀವನ ಸುಲಭವಾಗುತ್ತದೆ. ಆದ್ದರಿಂದ ಕುಟುಂಬದ ಸಮಸ್ಯೆಗಳು ಬಂದರೆ ಅದನ್ನು ನಿರ್ಲಕ್ಷಿಸದೆ ಧೈರ್ಯ, ಸಹನೆ ಮತ್ತು ಪ್ರೀತಿಯಿಂದ ಎದುರಿಸಬೇಕು. ಮಾತುಕತೆ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸಹಕಾರವೇ ಉತ್ತಮ ಪರಿಹಾರ ಆಗಿರುತ್ತೆ. ಕುಟುಂಬ ಒಟ್ಟಾಗಿದ್ದರೆ ಯಾವುದೇ ಕಷ್ಟವೂ ದೊಡ್ಡದಾಗಿ ತೋರುವುದಿಲ್ಲ, ಏಕೆಂದರೆ ಸಂತೋಷಕರ ಕುಟುಂಬವೇ ಜೀವನದ ನಿಜವಾದ ಆಸ್ತಿ. ಇಷ್ಟು ತಿಳಿದಷ್ಟು ನನ್ನ ಈ ಲಾಗಲ್ಲಿ ಹೇಳಿ ಮುಗಿಸ್ತಾ ಇದ್ದೀನಿ. ಈ ಲಾಗನ್ನು ನೋಡಿದ ಮೇಲೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.